ಜಾಮೀನಿನ ಕುರಿತ ಮೇಲ್ಮನವಿ ತಿಳಿತಾ ಇದ್ದಂತೆ ದರ್ಶನ್ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಆಸ್ಪತ್ರೆಯಿಂದಲೇ ವಕೀಲರ ಮೊರೆ ಹೋಗ್ತಾ ಇದ್ದಾರೆ ದರ್ಶನ್. ವಕೀಲರ ಜೊತೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಯಾವೆಲ್ಲ ಅಂಶ ಉಲ್ಲೇಖಿಸಬೇಕು ಎಂಬುದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಮಾಡೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಆದ್ರೆ ಬೇಲ್ ಏನಾಗತ್ತೆ, ಕ್ಯಾನ್ಸಲ್ ಆಗ್ಬಿಟ್ರೆ ಏನು ಮಾಡುವುದು ಅನ್ನುವಂತ ಆತಂಕದಲ್ಲಿ ಇದೀಗ ದರ್ಶನ್ ಫ್ಯಾಮಿಲಿ ಇದೆ. ದರ್ಶನ್ ಬೇಲ್ ಮೇಲೆ ಬಂದಿರೋದು ಆಪರೇಷನ್ಸ್ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ಅವರ ಹೆಲ್ತ್ ಕಂಡೀಷನ್ ತೀರಾ ಅಪ್ಸೆಟ್ ಆಗಿದೆ ಅನ್ನುವಂತ ಕಾರಣಕ್ಕಾಗಿ ಬಂದು 2 ವಾರ ಕಳೀತಾ ಆದ್ರೂ ಇನ್ನೂ ಆಪರೇಷನ್ ಅನ್ನೋದು ಆಗೇ ಇಲ್ಲ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು, ಇಲ್ಲ ಅಂತಂದ್ರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ ಅಂತ ವಕೀಲರು ವಾದ ಮಾಡಿದ್ರು. 2 ವಾರ ಆದ್ರೂ ಆಪರೇಷನ್ ಆಗಿಲ್ಲ. ಸೊ ಆಪರೇಷನ್ ಆಗಿಲ್ಲ ಅಂತ ಅಂದಮೇಲೆ ಓನ್ಲಿ ಫಿಸಿಯೋಥೆರಪಿ ತೆಗೆದುಕೊಳ್ತಾ ಇದ್ದಾರೆ ಅಂದಮೇಲೆ ಹಾಸ್ಪಿಟ್ಲಲ್ಲಿ ಯಾಕೆ ಇರಬೇಕು? ಬಳ್ಳಾರಿ ಜೈಲಲ್ಲೇ ಇರ್ಬೋದಲ್ಲ, ಜೈಲಲ್ಲೇ ಎಲ್ಲ ಟ್ರೀಟ್ಮೆಂಟ್ ತಗೋಬೋದಲ್ಲ. ಸೊ ಇಂಥವ್ರಿಗೆ ಬೇಲ್ ಯಾಕೆ ಬೇಕು? ಬೇಲ್ ಕೊಡುವ ಅವಶ್ಯಕತೆ ಇರಲಿಲ್ಲ. ಈಗ ಕೊಟ್ಟಾಗಿದೆಯಲ್ಲ, ವಾಪಸ್ 6 ವಾರ ಏನು ಬೇಕಾಗಿಲ್ಲ. ಹೊರಗಡೆ ಇದ್ರೆ ಸಾಕ್ಷಿನಾಶ ಆಗತ್ತೆ, ಸಾಕ್ಷಿನಾಶ ಮಾಡಬಹುದು. ಆ ಕಾರಣಕ್ಕಾಗಿ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಚಿಂತನೆಯನ್ನ ನಡೆಸಿದ್ರು. ಸರ್ಕಾರ ಕೂಡ ಓಕೆ ಅಂತ ಹೇಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಯಾವಾಗ ಪೊಲೀಸರು ಈ ಬಗ್ಗೆ ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು, ಇಮಿಡಿಯೇಟ್ ಆಗಿ ದರ್ಶನ್ ಮತ್ತು ಫ್ಯಾಮಿಲಿ ಕೂಡ ಅಲರ್ಟ್ ಆಗ್ತಾ ಇದೆ. ವಕೀಲರ ಮೊರೆ ಹೋಗಿದ್ದಾರೆ, ಏನು ಮಾಡಬೇಕು ಏನು ಅಂತ ನೋಡಿ. ದರ್ಶನ್ ಮತ್ತು ಫ್ಯಾಮಿಲಿಯ ಪ್ಲಾನ್ ಏನಾಗಿತ್ತು ಅಂದರೆ 6 ವಾರಗಳ ಕಾಲ ಬೇಲ್ ಸಿಕ್ಕಿರೋದ್ರಿಂದ 5 ವಾರ ತಳೆದ್ಬಿಟ್ಟು 5ನೇ ವಾರದಲ್ಲಿ ಏನಾದ್ರು ಆಪರೇಷನ್ ಮಾಡಿಸ್ತು ಅಂತ ಅಂದರೆ, ಆಪರೇಷನ್ ಮಾಡಿರೋದೇ ಈಗ. ಸೊ ಆಪರೇಷನ್ ಈಗ ಆಗಿರೋದ್ರಿಂದ ಇನ್ನೂ 1-2 ವಾರ ಅಥವಾ 3 ವಾರ ರೆಸ್ಟ್ ಬೇಕಾಗತ್ತೆ ಅಂತ 3 ವಾರಗಳ ಕಾಲ ತಳ್ಳಬಹುದು ಅನ್ನೋದೊಂದು ಚರ್ಚೆ ಸಾಕಷ್ಟು ಓಡಾಡ್ತಾ ಇತ್ತು. ಸೊ ಇದೆಲ್ಲ ವಿಚಾರವನ್ನು ತಿಳ್ಕೊಳ್ತಾ ಇದ್ದ ಹಾಗೇನೆ ಪೊಲೀಸರು ಕೂಡ ಜಾಮೀನನ್ನು ವಜಾ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಸೊ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ದರ್ಶನ್ ಕೂಡ ಅವರ ಪರ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಈಗ ಏನು ಮಾಡ್ಬೋದು, ನಮ್ಮ ಹತ್ರ ಏನು ಆಪ್ಷನ್ ಇದೆ, ಯಾವ ಥರದ ನಿರ್ಧಾರ ಕೈಗೊಳ್ಬಹುದು, ಏನು ಎತ್ತ ಅಂತ. ಸೊ ದರ್ಶನ್ ಫುಲ್ ಟೆನ್ಷನ್ನಲ್ಲಿ ಇದ್ದಾರೆ. ಹೆಂಗೋ 6 ವಾರಗಳು ಕಳೆದು ಬಿಟ್ರೆ, ಆಮೇಲೆ ಒಂದು 3 ವಾರ ಮತ್ತೆ ಎಕ್ಸ್ಟ್ರಾ ಸಿಕ್ಬಿಟ್ರೆ ಹೆಂಗೋ ಒಂದಷ್ಟು ದಿನಗಳ ಕಾಲ ಹೊರಗಿದ್ದಂಗೆ ಆಗತ್ತೆ ಅನ್ನೋದು ಪ್ಲ್ಯಾನ್ ಆಗಿತ್ತು. ಆದರೆ ಸುಮ್ಮನೆ ಆಪ್ರೇಷನ್ ಮಾಡೋದಕ್ಕೂ ಆಗಲ್ಲ, ಆಪ್ರೇಷನ್ ಆಗಿದೆ ಅಂತ ಸುಳ್ಳು ಹೇಳೋಕ್ಕೂ ಆಗಲ್ಲ. ಟ್ರೀಟ್ಮೆಂಟ್ ಏನು ತೆಗೆದುಕೊಳ್ತಾ ಇಲ್ವಾ, ಅವ್ರ ಹೆಲ್ತ್ ಕಂಡೀಷನ್ ಏನಿದೆ ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಇದೀಗ ದರ್ಶನ್ ಕೂಡ ಟೆನ್ಷನ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಏನು ಆಪ್ಷನ್ಸ್ ತೆಗೆದುಕೊಳ್ತಾರೆ, ಡಾಕ್ಟರ್ ಏನು ಹೇಳ್ತಾರೆ, ಅದರ ಜೊತೆಗೆ ವಕೀಲರು ಏನು ಹೇಳ್ತಾರೆ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಕೊಳ್ತಾ ಇದೆ. ಒಂದು ವೇಳೆ ಕ್ಯಾನ್ಸಲ್ ಆಯಿತು ಬೇಲು ಅಂತ ಅಂದರೆ ದರ್ಶನ್ ಜೈಲಿಗೆ ಹೋಗಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆಸ್ಪತ್ರೆಯಿಂದಲೇ ಅವರ ವಕೀಲರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಸೊ ಈಗೇನಾದರೂ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಅಪ್ಲೈ ಮಾಡಿಬಿಟ್ರೆ ನಮ್ಮ ಬಳಿ ಏನು ಆಪ್ಷನ್ಸ್ ಇದೆ, ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ನಾವು ಹೀಗೆ ಇರಬಹುದಾ ಅಥವಾ ಏನು ಮಾಡಬಹುದು ಅಂತ. ಒಟ್ಟಿನಲ್ಲಿ ದರ್ಶನ್ಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಬೇಲ್ ಸಿಗೋದು ತೀರಾ ಕಷ್ಟ ಅನ್ನುವಂಥದ್ದನ್ನು ಮಾತನಾಡ್ಕೊಳ್ಳಾಗ್ತಾ ಇತ್ತು. ಆದರೆ A1ಗೂ ಸಿಗದೆ, A3, A4, A5ಗೂ ಸಿಗದೇನೆ A2ಗೆ ಬೇಲ್ ಸಿಗುತ್ತೆ. ಕಾರಣ ಅವರ ಹೆಲ್ತ್ ಕಂಡೀಷನ್. ನಿಲ್ಲಕ್ಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ, ನಡೆಯೋಕ್ಕಾಗ್ತಿಲ್ಲ, ಹೆಜ್ಜೆನೇ ಮುಂದಿಡೋಕ್ಕಾಗ್ತಾ ಇಲ್ಲ, ಆಪರೇಷನ್ ಆಗಿಲ್ಲ ಅಂದರೆ ಸ್ಟ್ರೋಕ್ ಆಗುತ್ತೆ ಅಂತ ಬೇಲ್ ತೆಗೆದುಕೊಂಡು ಹೊರಗೆ ಬರಲಾಗಿತ್ತು.